ಕಾರ್ವಾಡ ಕವಿದೀತು ಅಂತರಂಗದ ಪಕ್ಷಿ ಆರಿತು ಕೆರೆ ಕಟ್ಟೆಗಳು ತುಂಬಿ ಹರಿದಾವು. ನಾವು ಐನೂರಿಂದ ಬಂದಿರೋದು. ನಾವಿಲ್ಲಿ ಪ್ರತಿ ವರ್ಷನೂ ಬರ್ತೀವಿ ಜಾತ್ರೆಗೆ. ಕೆಂಗಾಪುರ ಹಾರ್ನಳ್ಳಿಯಲ್ಲಿ ಜಾತ್ರೆ ನಡೆಯೋದು. ಇಲ್ಲಿ ಸ್ವಾಮೀಜಿಯವರು ಮುಳುಗುದ್ಗೆ ಕಾರ್ಯಕ್ರಮ ಅಂತ ಹಿಡ್ಕೊಂತಾರೆ. ಪ್ರತಿ ವರ್ಷನೂ ಇದು ಈ ತರ ನಡೆಯುತ್ತೆ ಇಲ್ಲಿ. ಅಂದ್ರೆ ಸ್ವಾಮಿ 5 ದಿನ ದೀಕ್ಷೆ ತಗೊಂಡು ಈ ಕಾರ್ಯಕ್ರಮ ನಡೆಸ್ತಾರೆ. ಮತ್ತೆ ದೀಕ್ಷೆ ಯಾರ್ಯಾರು ದೀಕ್ಷೆ ತಗೊಂತಾರ ಅವರಿಗೆಲ್ಲ ಇವತ್ತು ದೀಕ್ಷೆ ಕೊಡಿಸ್ತಾರೆ. ಅಮಾವಾಸ್ಯೆ ದಿನಾನು ಕೊಡಿಸ್ತಾರೆ. ಇದರಿಂದ ನಮ್ಗೆ ತುಂಬಾ ಒಳ್ಳೆ ಆಗಿದೆ. ಈ ದೇವಸ್ಥಾನದಿಂದ ಬಂದಾಗಿಂದ ತುಂಬಾ ಒಳ್ಳೆ ಆಗಿದೆ ನಮ್ಮ ಮನೆಯವರಿಗೆ ಎಲ್ಲರಿಗೂ. ಅದೆಲ್ಲ ಒಂದ್ ಪವಾಡ ಅನ್ಸುತ್ತೆ. 5 ದಿನ ಆದ್ಮೇಲೆ ಅವ್ರು ಊಟ ಎಲ್ಲ ಬಿಟ್ಟು ಈ ತರ ಎಲ್ಲಾ ಫಂಕ್ಷನ್ಸ್ ಎಲ್ಲ ಮಾಡ್ತಿದ್ದಾರೆ. ಅದೆಲ್ಲ ಒಂದ್ ಪವಾಡ ನೋಡಿದ್ರೇನೆ ನಮಗೆ ಮಿರಾಕಲ್ ಅನ್ಸುತ್ತೆ. ಹರಕೆಗಳಂದ್ರೆ ಈಗ ಮದ್ವೆ ಆಗದಿರೋರಿಗೆ ಮದ್ವೆ ಮಾಡಿಸ್ತಾರೆ. ಮಕ್ಳಾಗ್ದಿರೋರಿಗೆ ಸಂತಾನ ಭಾಗ್ಯ ಅಂತ ಕೊಡ್ತಾರೆ. ಆಮೇಲೆ ಈಗ ಯಾರಾದ್ರೂ ಎಜುಕೇಶನ್ ಇಲ್ಲದವರಿಗೆ ಎಜುಕೇಶನ್ ಕೊಡಿಸ್ತಿದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗಿ ನಡೆಯುತ್ತೆ ಇಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ. ನನ್ನ ಹೆಸರು ಹೇಮಾ ಅಂತ. ಶ್ರೀ ರಾಮಲಿಂಗೇಶ್ವರ ಮಠ, ಹರನಹಳ್ಳಿ, ಕೆಂಗಾಪುರ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಈ ಮಠಕ್ಕೆ ತಂದೆ ಆದ ಒಂದು ಇತಿಹಾಸವನ್ನು ಇಟ್ಕೊಂಡು ಬೆಳ್ಕೊಂಡು ಬಂದಿದ್ದು. ಸುಮಾರು 400-500 ವರ್ಷದಿಂದ ಇತಿಹಾಸವು ಇರ್ತಕ್ಕಂಥ ಮಠ ಇದು. ಇಲ್ಲಿ ಹಿಂದೆ ರಾಮಲಿಂಗೇಶ್ವರ ಗುರುಗಳು ಐಕ್ಯವಾಗಿ ಸ್ಥಳ ಇದು, ಹರನಹಳ್ಳಿ ಅಂತ ಊರಿದು. ಸೊ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ 50 ವರ್ಷದ ಮುಳುಗದ್ಗೆ ಉತ್ಸವ ನಡೀತು. ಆ ಮುಳುಗದ್ಗೆ ಉತ್ಸವಕ್ಕೆ ಮಾಜಿ ಸಂಸದರಾದ VS ಉಗ್ರಪ್ಪ ಸಾಹೇಬರು ಕೂಡ ಬಂದು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಬಂದು ಅದನ್ನ ಉದ್ಘಾಟನೆ ಮಾಡಿ ಹೋದ್ರು. ಅದೇ ರೀತಿ ಇಲ್ಲಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಗುರುಗಳು ಇಲ್ಲಿ LKG ಇಂದ B.Ed ತನಕ ಕಾಲೇಜ್ಗಳಿದ್ದಾವೆ. ಆಮೇಲೆ ಇಲ್ಲಿ ಎಲ್ಲಾ ವರ್ಗದ ಮಕ್ಕಳು ಕೂಡ ಇದ್ದಾರೆ. ಈ ಮಠಕ್ಕೆ ಎಲ್ಲಾ ವರ್ಗದ ಕೂಡ ಭಕ್ತಾದಿಗಳಿದ್ದಾರೆ. ಆ ಉದ್ದೇಶಕ್ಕೆ ಉಗ್ರಪ್ಪ ಸಾಹೇಬರು ವಿಶೇಷವಾಗಿ ಈ ಮಠಕ್ಕೆ ಕಾಳಜಿ ವಹಿಸಿರ್ತಾರೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ಉರ್ದು ಕೂಡ ಇದೆ, ಮತ್ತೆ ಕನ್ನಡ ಮೀಡಿಯಂ ಇದೆ, ಇಂಗ್ಲಿಷ್ ಮೀಡಿಯಂ 2 ಕೂಡ ಇದೆ. ಊಟ ವಸತಿ ಎಲ್ಲಾ ವರ್ಗದ ಮಕ್ಕಳಿಗೂ ಕೂಡ ಮತ್ತೆ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾದ್ರು ಉಚಿತವಾಗಿ ಮಠದಿಂದ ತ್ರಿವಿಧ ದಾಸೋಹ ನಡೀತಾ ಇದೆ. ವಿಶೇಷ ಏನಂದ್ರೆ ಈ ಮನುಕುಲಕ್ಕೆ ಸುತ್ತಮುತ್ತ ಯಾವ್ದಕ್ಕೂ ತೊಂದರೆಗಳು ಆಗ್ಬಾರ್ದು, ತನ್ನ ಕಷ್ಟ ಭಕ್ತಾದಿಗಳು ಬರ್ತಕ್ಕಂಥ ಕಷ್ಟ ನಾವೇ ತಗೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಪ್ರತಿ ವರ್ಷನೂ ಮುಳುಗದ್ಗೆ ಉತ್ಸವ ನಡೀತದೆ. ಈ ಭಾಗದಲ್ಲಿ ಕಾರ್ಮಿಕ ಯಾವಾಗಲೂ ಕೂಡ ಇಲ್ಲಿ ಆಗಿದ್ದು ಯಾವುದು ಸುಳ್ಳಾಗಲ್ಲ. ಈ ವರ್ಷನೂ ಕೂಡ ಜಾಸ್ತಿ ನೀರೆಲ್ಲ ಹರಿತತೆ. ಅದಾದ್ಮೇಲೆ ಅನಾಹುತಗಳು ಜಾಸ್ತಿ ಆಗ್ತವೆ. ಸ್ವಲ್ಪ ಹುಷಾರಾಗೆ ಸಾಮಾನ್ಯ ಜನರುಗಳೆಲ್ಲ ಹುಷಾರಾಗಿ ಹೋಗ್ರಿ ಅಂತ ಹೇಳಿ. ಮಠ ಐತಿಹಾಸಿಕವಾಗಿರ್ತಕ್ಕಂಥ ಮಠ. ಗುರುಗಳು ಸುಮಾರು 600 ವರ್ಷಗಳ ಹಿಂದಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಮಠ ಈ ಶ್ರೀ ರಾಮಲಿಂಗೇಶ್ವರ ಮಠ. ಅಂದ್ರೆ ಗುರುಗಳು ತಮ್ಮ ಒಂದು ಈಗ 80ನೇ ವಯಸ್ಸಿನಲ್ಲಿ ಇದ್ರು ಸಹ ಈಗಲೂ ಸಹ ಒಬ್ಬ ನವ ಯುವಕನಂತೆ ಅವರು ಮುಳ್ಳು ಗದ್ದಿಗೆಯಲ್ಲಿ ಅವರು ಕುಣಿದಾಡ್ತಾರೆ. ಹಾಗಾಗಿ ಇರ್ತಕ್ಕಂಥ ಎಲ್ಲ ಸರ್ವ ಭಕ್ತಾದಿಗಳು ಸಹ ಆ ಒಂದು ಮುಳ್ಳು ಗದ್ದಿಗೆ ಒಂದು ಪವಾಡವನ್ನು ನೋಡ್ಬಿಟ್ಟು ಕೆಲವರು ಅಚ್ಚರಿ ಪಡ್ಕೊಳ್ತಾರೆ. ಹಾಗಾಗಿ ಬರ್ತಕ್ಕಂಥ ನಮ್ಮ ಸುತ್ತೆಲ್ಲ ಗ್ರಾಮಗಳಿಗೂ ಇವರೊಂದು ರೀತಿ ದಾರಿದೀಪವಾಗಿದ್ದಾರೆ. ಅದೇ ರೀತಿ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗಾಗಿರ್ಬೋದು ಅಥವಾ ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳಾಗಿರ್ಬೋದು ದಾರಿದೀಪವಾಗಿ ಉಚಿತವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ನೀಡಿದ್ದಾರೆ. ಅದೇ ರೀತಿ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಅನಾಥ ಮಕ್ಕಳಿಗಾಗಿರ್ಬೋದು ಈ ಒಂದು ಅನಾಥಾಶ್ರಮಗಳ ವೃದ್ಧಾಶ್ರಮಗಳನ್ನ ಪ್ರಾರಂಭ ಮಾಡ್ತೇವೆ ಅಂತೇಳಿ ಗುರುಗಳು ಈಗ ಹೇಳಿದ್ದಾರೆ. ಗುರುಗಳು 5 ದಿನಗಳ ಕಾಲ ಸಪ್ತಾಹದಲ್ಲಿ ಕೂತಿರ್ತಾರೆ. ಅಂದ್ರೆ ಸಪ್ತಾಹ ಅಂದ್ರೆ 5 ದಿವಸಗಳ ಕಾಲ ತಪಸ್ಸಿನಲ್ಲಿ ಕೂತ್ಕೊಂಡಿರ್ತಾರೆ. ಅನ್ನ ಆಹಾರಗಳಿದೆ 5 ದಿವಸ ತಪಸ್ಸಿನಲ್ಲಿ ಕೂತ್ಕೊಂಡಿರ್ತಾರೆ. ಆ ಗುರುವಿನ ಒಂದು ಮಹಿಮೆಗೆ ತಕ್ಕಂತೆ ಆ ಒಂದು ಗುರುಗಳ ಮಹಿಮೆ ಅಂತಕ್ಕಂಥದ್ದು ಈ ಒಂದು ಮುಳ್ಳು ಗದ್ದಿಗೆಯೊಳಗೆ ಆ ಒಂದು ಪವಾಡ ಪುರುಷನ ಒಂದು ಪವಾಡವನ್ನ ನಾವು ಈ ಒಂದು ಜಾಲಿ ಮುಳ್ಳು ಆ ಒಂದು ಜಾಲಿ ಮುಳ್ಳಲ್ಲಿ ಒಂದ್ ರೀತಿ ನಾವು ಮಲ್ಲಿಗೆ ಹೂವಿನಲ್ಲಿ ಯಾವ ರೀತಿ ನಾವು ಕುಣಿದಾಡ್ತೀವೋ ಆ ರೀತಿ ಗುರುಗಳು ಆ ಮುಳ್ಳಿನ ಮೇಲೆ ಕುಣಿತಾರೆ. ಹಾಗಾಗಿ ಅದು ಒಬ್ಬ ಪವಾಡ ಅಂತೇಳಿ ನಾವು ತಿಳ್ಕೊಂಡಿದೀವಿ. ಹಾಗಾಗಿ ಇರ್ತಕ್ಕಂಥ ಎಲ್ಲ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಸಹ ಆ ಒಂದು ಪವಾಡ ಕ್ಷೇತ್ರ ಆಗಿರ್ತಕ್ಕಂಥ ನಮ್ಮ ಒಂದು ರಾಮಲಿಂಗೇಶ್ವರ ಮಠದೊಳಗೆ ಎಲ್ಲ ನಮ್ಮ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲಾ ರಾಜ್ಯದಿಂದನೂ ಸಹ ಜನಗಳು ಈ ಒಂದು ಜಾತ್ರೆಯೊಳಗೆ ಗುರುಗಳ ಒಂದು ಮುಳ್ಳುಗದ್ದಿಗೆ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾರೆ. ಅಂದ್ರೆ ಪ್ರತಿ ವರ್ಷದ ಒಂದು ವಾರ್ಷಿಕ ಇದಕ್ಕೆ ತಕ್ಕಂತೆ ಅಂದ್ರೆ ಗುರುಗಳಿಗೆ ಕಾರ್ಮೋಡ ಕವಿದಿತ್ತು, ಅಂತರಂಗದ ಪಕ್ಷಿ ಹಾರಿತ್ತು,
ಅಂತೇಳಿ ಕಾರಣಿಕವನ್ನ ನುಡಿದಿದ್ದಾರೆ. ಅಂದ್ರೆ ವರ್ಷಾಂತ್ಯದೊಳಗೆ ಇರ್ತಕ್ಕಂಥ ಸುಖ ಸಮೃದ್ಧಿ ಬಗ್ಗೆ ಆಗಿರ್ಬೋದು ಅಥವಾ ಮುಂದೆ ಆಗ್ತಕ್ಕಂಥ ಯಾವುದೇ ಒಂದು ತೊಂದರೆಗಳ ಬಗ್ಗೆ ಆಗಿರ್ಬೋದು, ಗುರುಗಳು ಈ ಒಂದು ಕಾರಣಿಕದ ಮೂಲಕ ನಮಗೆ ಇಡೀ ವರ್ಷಾಂತ್ಯದೊಳಗೆ ಮನುಷ್ಯನ ಒಂದು ಜೀವನದಲ್ಲಿ ಅವರ ಒಂದು ಸ್ಥಿತಿಗತಿಗಳು ಯಾವ ರೀತಿ ಇರ್ಬೋದು, ಅವರಿಗೆ ಮುಂದೆ ಜೀವನಕ್ಕೆ ದಾರಿ ಆಗ್ಬೇಕಂತ ಏನೇ ಒಂದು ವಿಷಯಗಳಿದ್ರು ಅದನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ನಮ್ಮೆಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ಕಪಕ್ಕದ ಗ್ರಾಮಗಳಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ನಾನಾ ಒಂದು ಜಿಲ್ಲೆಗಳಿಂದಲೂ ತುಂಬಾನೇ ಜನ ಭಕ್ತಾದಿಗಳು ಬರ್ತಾರೆ. ಅಂದ್ರೆ ಇಲ್ಲಿ ಮಕ್ಕಳ ಭಾಗ್ಯ ಇಲ್ಲದೆ ಇರ್ತಕ್ಕಂಥವ್ರಿಗೆ, ಅಂದ್ರೆ ಈಗ ಮದುವೆ ಆಗಿರುತ್ತೆ ಮಕ್ಕಳ ಭಾಗ್ಯ ಇರೋದಿಲ್ಲ ಅಂತವರಿಗೆ ಮಕ್ಕಳ ಭಾಗ್ಯವನ್ನ ಕಾಣಿಸ್ತಾರೆ. ತದನಂತರವಾಗಿ ಏನಾದ್ರೂ ಅವರಿಗೆ ಅನಾರೋಗ್ಯದ ಕಾರಣದಿಂದ ಏನಾದ್ರೂ ಅವರಿಗೆ ತೊಂದರೆ ಇತ್ತು ಅಂದ್ರೆ ಗುರುಗಳು ಬರ್ತಕ್ಕಂಥ ಅಂದ್ರೆ ಮುಳ್ಳು ಗದ್ದಿಗೆ ಮೇಲೆ ಕುತ್ಕೊಂಡು ಬರೆದಂತ ಒಂದು ತಾಳೆಗರಿ ಮೇಲೆ ಬರೆದಂತ ಯಂತ್ರವನ್ನ ನೀಡೋದ್ರಿಂದ ಅವರಿಗೆ ಒಂದು ಆರೋಗ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿರುತ್ತೆ. ಅಂದಿನಿಂದನೂ ಯಾವುದೇ ಒಂದು ಅವರಿಗೆ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಯಾವುದೇ ಒಂದು ಕಷ್ಟಗಳಾಗಿರ್ಬೋದು, ಅವರ ಜೀವನದಲ್ಲಿ ಬರ್ತಕ್ಕಂಥ ಏನೇ ಒಂದು ತೊಂದರೆಗಳಾಗಿರ್ಬೋದು ಅವುಗಳನ್ನೆಲ್ಲ ಹೋಗ್ಲಾಡಿಸ್ತಾರೆ. ಅಂದ್ರೆ ಅವರಿಗೆ ಅದು ಬರದೇ ರೀತಿ ಕಾಪಾಡ್ತಾರೆ. ನನ್ನ ಹೆಸರು ಅಜಯ್ ಕುಮಾರ್ ಅಂತೇಳಿ.